ಯುನೈಟೆಡ್ ರಾಷ್ಟ್ರೀಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಸಿದ್ದಪ್ಪ ಎಸ್ ಹೊಟ್ಟಿಯವರ ಅಭಿನಂದನಾ ಸಮಾರಂಭವು ಯಾದಗಿರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಯಾದಗಿರಿ ನಗರದ ಪಾಟೀಲ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಿದ್ದಪ್ಪ ಹೊಟ್ಟಿಯವರ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಶಾಸಕ ಚನ್ನರೆಡ್ಡಿ ಪಾಟೀಲ್ ತನ್ನೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಚಲನಚಿತ್ರ ಹಿರಿಯ ನಟ ದೊಡ್ಡಣ್ಣ ಅವರು ಈ ವೇಳೆ ಮಾತನಾಡಿ, ಸಿದ್ದಪ್ಪ ಹೊಟ್ಟಿಯವರು ತಳಮಟ್ಟದಿಂದ ಈಗ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಮಟ್ಟದ ಸ್ಥಾನ ಅಲಂಕರಿಸಿ ನಾಡು ನುಡಿಯ ಸೇವೆ ಮಾಡುತ್ತಿರುವ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಯಾದಗಿರಿ. ಮುಖ್ಯ ಅಂತ ಸಾಹಿತ್ಯ ಕ್ಷೇತ್ರಕ್ಕೆ ಇದು ಒಂದು ಕೃತಿ ಸೇರಿದೆ. ದೊಡ್ಡಣ್ಣನವರು ಈ ಇಳಿ ವಯಸ್ಸಿನಲ್ಲೂ ಬಂದು ದೇವರನ್ನೇ ನಾನು ತಗೊಂಡಿಲ್ಲ. ಯಾಕೆಂದ್ರೆ ನನಗೆ 77 ವರ್ಷ ಆಗೈತೆ ಅಂತ ನಾನು ಅನ್ಕೊಂಡಿಲ್ಲ. ಇವತ್ತು ಸಹಿತ ನನಗೊಬ್ರು ಲವರ್ ನೋಡಿದ್ರೆ ನೀವು ನಂಬ್ತೀರಾ? ನೋಡ್ರ ಚಪ್ಪಾಳೆ ಬಿಡ್ತೀರ? ನೀವು ಜಗಕ್ಕೆ ಬರಬೇಡ ಅಂತ ತಿಳ್ಕೊಂಡಿದ್ದೆ. ನೀವೆಲ್ಲ ಕೂತಿದ್ರಿ ಗಾಂಭೀರ್ಯ ಶಿಲೆ ತರ ಕೂತಿದ್ರಲ್ಲ, ಕಲ್ಲು ಬೊಂಬೆಗಳ ತರ ಕೂತಿದ್ ನೋಡಿ. ನಿಮಗೆ ನಗೆ ಬರಲಾಗಿದೆ. ನಕ್ಕಿದ್ದಕ್ಕೆ ನಿಮ್ಮ ಪಾದಕ್ಕೆ ಕೆಲಸ ಆಗ್ತಾಗ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಹುಡುಗಿನ ನೀವು ನೋಡ್ಬೇಕು ಅಂದ್ರೆ ಇಲ್ಲೇ ಕೂತಿದ್ದಾರೆ, ಕರೆಸ್ತೀನಿ ವೇದಿಕೆಯಲ್ಲಿ ಕೂತ್ಕೊಳ್ಳಿ. ಬಹಳ ಮುಖ್ಯವಾಗಿ ನನಗೆ ಸಿದ್ದಪ್ಪ ಹೊಟ್ಟಿಯವರ ಸಂಬಂಧ ಎಲ್ಲಿ ಪ್ರಾರಂಭವಾಯಿತು ಅಂತಂದ್ರೆ, ಚೆನ್ನೈ ಮಹಾನಗರದಲ್ಲಿ ಸೆಲ್ವಿ ಅಂತ ಒಬ್ಬಳು ಹುಡುಗಿ, ಸೆಲ್ವಿ ಕನ್ನಡ ಸೆಲ್ವಿ ಅವಳ ಹೆಸರು. ಆ ಕನ್ನಡ ಸೆಲ್ವಿ ಅವರ ಸಮಾರಂಭಕ್ಕೆ ಕಳಿಸಿದಾಗ ಯಾದಗಿರಿಯಿಂದ ಬಂದಂತಹ ಹಿರಿಯ ಜೀವ ಅವತ್ತು ಅನ್ಕೊಂಡಿದ್ದ ಯಾರೋ ಅವ್ರ ಜೊತೆ ಬಂದಿದ್ರು ನಮ್ಮ ಮನೆ ಕರೆಯಕ್ಕೆ. ನಾನಿಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಶ್ರೀ ಸೋಮಶೇಖರ್ ಅವ್ರು ಹೇಳಿದ್ರು, ನೀನು ಬರಲೇಬೇಕು. ನಮ್ಮ ಶರಣ ಸಾಹಿತ್ಯ ಪರಿಷತ್ ಮೇಲೆ ಅವಿರತವಾಗಿ ಹೋರಾಡ್ತಾ ಇರೋ ಏಕೈಕ ಜೀವ ಅಂತಂದ್ರೆ ನಮ್ಮ ಸಿದ್ದಪ್ಪ ಹೊಟ್ಟಿಯವರು ನಮ್ಮ ಮಾತನ್ನು ಹೇಳಿದ್ರು.